ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದೀರಾ. ಫೈನಲಿ ಸರ್ಕಾರದ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬರ್ತಿರುವಂಥದ್ದು. ಸ್ನೇಹಿತರೆ, 19ನೇ ಕಂತಿನ ಹಣ ನಿಮಗೆ ನಾಳೆ ಬೆಳಗ್ಗೆಯಿಂದನೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಯಾರ್ಯಾರಿಗೆ ನಾಳೆ ಬೆಳಗ್ಗೆನೇ ಹಣ ಬರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ನಾಳೆ ಬೆಳಗ್ಗೆ 10 ಗಂಟೆಯಿಂದನೇ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಎಲ್ಲ ಫಲಾನುಭವಿಗಳಿಗೂ ಹಣ ಆದರೆ ಜಮಾ ಆಗಲ್ಲ. ಯಾಕೆ ಎಲ್ಲ ಫಲಾನುಭವಿಗಳಿಗೂ ನಾಳೆನೇ ಹಣ ಜಮಾ ಆಗಲ್ಲ ಅನ್ನುವಂಥದ್ದು ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ಯಾವ ಫಲಾನುಭವಿಗಳಿಗೆ ನಾಳೆ ಹಣ ಜಮಾ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ. ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಅಂದ್ರೆ ಫೆಬ್ರವರಿ ತಿಂಗಳಿನ ಹಣ. ನಿಮ್ಮೆಲ್ಲರಿಗೂ ಗೊತ್ತಿದೆ 19ನೇ ಕಂತಿನ ಹಣ ಅಂದ್ರೆ ಫೆಬ್ರವರಿ ತಿಂಗಳಿನ ಹಣ. ಈಗ ಈ ಒಂದು ಫೆಬ್ರವರಿ ತಿಂಗಳಿನ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗೋದು ಬಾಕಿ ಇದೆ. ಮಾರ್ಚ್ನಲ್ಲೇ ಹಣ ಬರಬೇಕಿತ್ತು. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ಹಣ ಬಂದಿರಲಿಲ್ಲ. ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಏಪ್ರಿಲ್ ತಿಂಗಳಿನಲ್ಲಿ ಜಮಾ ಮಾಡ್ತಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದನೇ ಹಣ ಜಮಾ ಆಗೋದಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ. ನೋಡಿ ಸ್ನೇಹಿತರೆ, ಯಾರ್ಯಾರಿಗೆ 19ನೇ ಕಂತಿನ ಹಣ ನಾಳೆ ಬೆಳಗ್ಗೆ 10 ಗಂಟೆಯಿಂದನೇ ಜಮಾ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ, ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು 1,32,00,000 ಫಲಾನುಭವಿಗಳಾದ್ರೆ ಇರುವಂಥದ್ದು. ಅದರಲ್ಲಿ ಕೇವಲ 40 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ನಾಳೆಯಿಂದ ಹಣ ಆದರೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನಾಗ್ತಿದೆ ಅಂದ್ರೆ 3 ಹಂತದಲ್ಲಿ ಹಣವನ್ನು ಜಮಾ ಮಾಡ್ತಿದ್ದಾರೆ. ಮೊದಲನೇ ಹಂತದಲ್ಲಿ ಒಂದು ವಾರ ಟೈಮ್ ತಗೊಳ್ಳುತ್ತೆ. ಮೊದಲನೇ ಹಂತದಲ್ಲಿ 40 ಲಕ್ಷ ಫಲಾನುಭವಿಗಳಿಗೆ, ಎರಡನೇ ಹಂತದಲ್ಲಿ ಮತ್ತೆ ಒಂದು 40 ಲಕ್ಷ ಫಲಾನುಭವಿಗಳಿಗೆ, ಇನ್ನು ಉಳಿದಿರುವಂತಹ ಎಲ್ಲ ಫಲಾನುಭವಿಗಳಿಗೆ 3ನೇ ಹಂತದಲ್ಲಿ ಹಣ ಆದರೆ ಜಮಾ ಮಾಡ್ತಾರಂತೆ. ನೀವು ಕೇಳ್ಬೋದು, ಈಗ ಮೊದಲನೇ ಹಂತದಲ್ಲಿ ಹಣ 40 ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತಲ್ಲ, ಅದು ನಾಳೆನೇ ಜಮಾ ಆಗ್ಬಿಡುತ್ತಾ ಅಂದರೆ ನಾಳೆನೇ 40 ಲಕ್ಷ ಫಲಾನುಭವಿಗಳಿಗೂ ಹಣ ಆದರೆ ಜಮಾ ಆಗಲ್ಲ. ನೋಡಿ, ಮೊದಲನೇ ಹಂತದಲ್ಲಿ ಅಂದರೆ ಒಂದು ವಾರ ಟೈಮ್ ತಗೊಳುತ್ತಂತೆ ಹಣ ಜಮಾ ಆಗೋದಕ್ಕೆ. ಒಂದೇ ಸರಿ ಎಲ್ರಿಗೂ ಹಣ ಜಮಾ ಮಾಡೋದಕ್ಕಾಗಲ್ಲ. ನೋಡಿ, ಮೊದಲನೇ ಹಂತ ಹಣ ಜಮಾ ಆಗೋದಕ್ಕೆ ಒಂದು ವಾರ ಟೈಮ್ ತಗೊಳುತ್ತೆ. ಎರಡನೇ ಹಂತದಲ್ಲಿ ಇನ್ನೊಂದು ವಾರ ಟೈಮು, ಮೂರನೇ ಹಂತದಲ್ಲಿ ಇನ್ನೊಂದು ವಾರ ಟೈಮ್, ಟೋಟಲ್ 3 ವಾರ ಆದರೆ ಟೈಮ್ ತಗೊಳ್ಳುವಂಥದ್ದು ನಿಮಗೆ ಹಣ ಜಮಾ ಆಗೋದಕ್ಕೆ. ಈ ಹಿಂದೆ ಕೂಡ ಇದೇ ರೀತಿ ಆಗ್ತಿತ್ತು. ಕೆಲವ್ರಿಗೆ ಹಣ ಬರ್ತಿತ್ತು, ಕೆಲವ್ರಿಗೆ ಹಣ ಬರ್ತಿರ್ಲಿಲ್ಲ. ಎಲ್ಲರೂ ಕಾಮೆಂಟ್ ಮಾಡ್ತಿದ್ರು, ನಮ್ಗೆ ಹಣ ಬಂದಿಲ್ಲ ಅಂತ. ಯಾಕೆ ಹಣ ಬಂದಿಲ್ಲ ಅಂದರೆ ಇದೇ ರೀತಿ ಆಗ್ತಿತ್ತು ಈ ಹಿಂದೆ ಕೂಡ. ಸರ್ಕಾರದವರು ಹಂತವಾಗಿ ಹಣ ಜಮಾ ಮಾಡ್ತಾರಂತ ಹೇಳಿದಾರಲ್ಲ, ಅದನ್ನು ಈ ಹಿಂದೆ ಹೇಳಿರಲಿಲ್ಲ. ಈಗ ಸರ್ಕಾರದವರು ಒಪ್ಪಿಕೊಂಡು ಹೇಳಿದ್ದಾರೆ, ಈ ರೀತಿಯಾಗಿ ನಾವು ಹಂತವಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಹಣವನ್ನು ಕರೆಕ್ಟಾಗಿ ಜಮಾ ಮಾಡ್ತಾರಂತ ಹೇಳ್ತಿದ್ದಾರೆ. ಕರೆಕ್ಟಾಗಿ ತಿಂಗಳ ಹಣ ಜಮಾ ಮಾಡಿದ್ರೆ ಸಾಕು. ನೀವು ಕೇಳ್ಬೋದು, ಮೊದಲನೇ ಹಂತದಲ್ಲೇ ನಮ್ಗೆ ಹಣ ಬೇಕು, ಮೊದಲನೇ ಹಂತದಲ್ಲಿ ಹಣ ಬೇಕು ಅಂದರೆ ನಾವೇನು ಮಾಡ್ಬೇಕು ಹೇಳಿ ಅಂತ ನೀವು ಕೇಳೋದಾದರೆ, ಯಾರೂ ಏನೂ ಮಾಡೋಕ್ಕಾಗಲ್ಲ. ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿ ಇರುವಂತಹ ಫಲಾನುಭವಿಗಳಿಗೆ, ಈಗ ಮಹಿಳೆಯರಿಗೆ ಯಾರಿಗಾದ್ರೂ ಅಮೌಂಟ್ ಬರ್ಬೋದು ಮೊದಲನೇ ಹಂತದಲ್ಲಿ, ಇಲ್ಲ ಅಮೌಂಟ್ ಬರ್ದೇನೂ ಇರ್ಬೋದು, ನಿಮ್ಗೆ ಎರಡನೇ ಹಂತದಲ್ಲಾದರೂ ಬರ್ಬೋದು. ಇದು ನಿಮ್ಗೆ ಇದೇ ಹಂತದಲ್ಲಿ ಬರೋ ರೀತಿಯೆಲ್ಲ ಏನೂ ಮಾಡೋಕ್ಕಾಗಲ್ಲ. ನಿಮ್ಗೆ ಅದೃಷ್ಟ ಇದ್ರೆ ಮೊದಲನೇ ಹಂತದಲ್ಲೇ ಬರುತ್ತೆ, ಇಲ್ಲ ಅಂದರೆ ಎರಡನೇ ಹಂತದಲ್ಲಿ ಬರುತ್ತೆ. ಇರಲಿ ಬಿಡಿ, ಒಂದೊಂದು ವಾರ ಹೆಚ್ಚು ಕಮ್ಮಿ ಹಣ ಆದರೆ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ನಮ್ಗೆ ಅಟ್ ದ ಎಂಡ್ ಆಫ್ ದ ಡೇ ಏನು ಬೇಕು, ನಿಮ್ಮ ಖಾತೆಗಳಿಗೆ ಬಂದು ಹಣ ಜಮಾ ಆಗೋದು ಬೇಕು. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಹಣ ಬಂದು ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾಳೆ ಹಣ ಬಂದಾಗ ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ನಿಮಗೆ ನಾಳೆ ಹಣ ಬಂದಾಗ ಹಣ ಬಂದಿದೆ ಅಂತ ತಿಳಿಸಿ. ಹಣ ಬಂದಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಹಣ ಬಂದಿಲ್ಲ ಅಂತ ತಿಳಿಸಿ. ಸ್ನೇಹಿತರೆ, ನೋಡಿ, ಈಗ ಗೃಹಲಕ್ಷ್ಮಿ 1ನೇ ಕಂತಿಂದ 18ನೇ ಕಂತಿನ ಹಣವರೆಗೂ ಎಲ್ಲರೂ ಸಾಕಷ್ಟು ಜನ, ಒಂದು 85% ಫಲಾನುಭವಿಗಳು ಹಣ ಕರೆಕ್ಟಾಗಿ ಬಂದಿದೆ ಅಂತ ಹೇಳ್ತಿದ್ದೀರಾ. ನಿಮಗೆ ಈಗ ಯಾರ್ಯಾರಿಗೆ ಹಣ ಬಂದಿದೆಯೋ ನೀವೆಲ್ಲರೂ ಏನು ಮಾಡ್ತೀರಾ ಅಂದರೆ 1ನೇ ಕಂತಿಂದ 18ನೇ ಕಂತವರೆಗೂ ಕರೆಕ್ಟಾಗಿ ಹಣ ಬಂದಿದ್ರೆ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ. ಒಂದು ವೇಳೆ ನಿಮ್ಗೆ 1ನೇ ಕಂತಿಂದ 18ನೇ ಕಂತವರೆಗೂ ಹಣ ಬಂದಿಲ್ಲ, ಮತ್ತು ಯಾವ ಕಂತಿನ ಹಣ ಬಂದಿಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.